ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಮೈಸೂರಲ್ಲಿ ಬಹಳ ಫೇಮಸ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಮೈಸೂರು ಮೈಲಾರಿ ದೋಸೆ. ಇದನ್ನು ನೀವು ಒಮ್ಮೆ ಮಾಡಿದ್ರೆ ಅಂತೂ ಪದೇ ಪದೇ ಮಾಡಬೇಕು ಅನಿಸುತ್ತೆ. ಅಷ್ಟು ಸೂಪರ್ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಅದರ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಮಾಡುವಂತಹ ಸಾಗು ರೆಸಿಪಿ ಕೂಡ ನಾನಿಲ್ಲಿ ತೋರಿಸಿದ್ದೀನಿ. ತುಂಬ ಅದ್ಭುತವಾದಂತಹ ಟೇಸ್ಟ್ ಉಳ್ಳದಿದು. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೈಸೂರು ಮೈಲಾರಿ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ದೋಸೆ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರ ಒಟ್ಟಿಗೆ ನಾವೀಗ ಇಡ್ಲಿ ರೈಸನ್ನು ಕೂಡ ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ಇದೆ, ಅದು ಕೂಡ. ಎರಡನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಬಂದಾದ ನಂತರ ಇದನ್ನು ನೀರಲ್ಲಿ ನೆನೆ ಹಾಕ್ಕೊಳ್ಬೇಕು. ಒಂದು 3 ರಿಂದ 4 ಗಂಟೆ ಕಾಲ ಇದು ನೆನೆಬೇಕು. ಈಗ ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿ ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಈಗ ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ನೋಡ್ಬೋದು ನೀವೀಗ 1 ಕಪ್ ಆಗುವಷ್ಟು ಕುಚ್ಚಿಲಕ್ಕಿ ಅಂದರೆ ಬಾಯ್ಲ್ಡ್ ರೈಸನ್ನು ತಗೊಳ್ತಾ ಇದ್ದೀನಿ. ಅದನ್ನು ಕೂಡ ಇನ್ನೊಂದು ಸಪರೇಟಾಗಿ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ತಂದಿದ್ದೀನಿ. ಇನ್ನೀಗ ಇದಕ್ಕೆ ಕುದಿಯುವಂತಹ ನೀರನ್ನು ಹಾಕಿ 4 ಗಂಟೆ ಕಾಲ ನೆನೆಸಿದರೆ ಸಾಕಾಗುತ್ತೆ. ನಿಮ್ಮಲ್ಲಿ ಟೈಮ್ ಇತ್ತು ಅಂತಂದರೆ 8 ರಿಂದ 10 ಗಂಟೆ ಕಾಲ ಇದನ್ನು ತಣ್ಣೀರಲ್ಲಿ ನೆನೆಸಿದರೆ ಕೂಡ ಆಗುತ್ತೆ. ಈಗ ಇವೆರಡು ಅಕ್ಕಿಗಳು ಒಮ್ಮೆಲೆ ಒಟ್ಟಿಗೆ ನೆನೆಯಲಿ. ನೆಕ್ಸ್ಟ್ ಈಗ ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 3/4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಉದ್ದಿನ ಬೇಳೆಯನ್ನು ಸಪರೇಟಾಗಿ ನೆನೆಸಬೇಕಾಗುತ್ತೆ. ಈಗ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಮುಳುಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡು 3 ರಿಂದ 4 ಗಂಟೆ ಕಾಲ ಉದ್ದಿನ ಬೇಳೆಯನ್ನು ಕೂಡ ನೆನೆಯೋದಕ್ಕೆ ಬಿಡಬೇಕು ಸಪರೇಟಾಗಿ. ಇನ್ನೀಗ 2 ಲೋಟೆ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀವಿ. 1 ಲೋಟೆ ಆಗುವಷ್ಟು ಕುಚ್ಚಿಗೆ ಅಕ್ಕಿಯನ್ನು ಸಪರೇಟಾಗಿ ನೆನೆಸಿದ್ದೀವಿ. ಆಮೇಲೆ ಉದ್ದಿನ ಬೇಳೆಯನ್ನು ಕೂಡ ಹಾಗೆಯೇ ಸಪರೇಟಾಗಿ ನೆನೆಸಿದ್ದೀವಿ. ಈಗ ನೋಡ್ಬೋದು ಕಂಪ್ಲೀಟಾಗಿ 3 ರಿಂದ 4 ಗಂಟೆ ಕಾಲ ನೆನೆದಾದ ಮೇಲೆ ತೋರಿಸ್ತಾ ಇದ್ದೀನಿ. ಈಗ ಸರಿಯಾಗಿ ನೀರನ್ನೆಲ್ಲ ಬಸ್ದು ತಂದು ನಾವು ಕುಚ್ಚಿಗೆ ಅಕ್ಕಿಯನ್ನು ಬಿಸಿನೀರಲ್ಲಿ ನೆನೆ ಹಾಕಿದ್ದೀವಲ್ಲ, ಅದನ್ನು ಬೆಳ್ತಿಗೆ ಅಕ್ಕಿ ಜೊತೆಗೆ ನಾವೀಗ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಈ ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಿಗೆ ಅಕ್ಕಿ ಇವು 3 ಕೂಡ ಒಟ್ಟಿಗೆ ಮಿಕ್ಸ್ ಆಗಬೇಕು. ಉದ್ದಿನ ಬೇಳೆಯನ್ನು ನಾವು ಸಪರೇಟಾಗಿ ರುಬ್ಕೊಳ್ಬೇಕಾಗತ್ತೆ. ಅಕ್ಕಿಯನ್ನು ಕೂಡ ಸಪರೇಟಾಗಿ ರುಬ್ಕೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 3 ರೀತಿಯಾದಂತಹ ಅಕ್ಕಿಯನ್ನು ಕೂಡ ಮಿಕ್ಸ್ ಮಾಡಿದ್ದಾಯಿತು. ಇನ್ನು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈಗ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೀರನ್ನು ಕೂಡ ದೋಸೆ ಹಿಟ್ಟಿನ ಹದಕ್ಕೆ ನಾವೀಗ ತರಬೇಕು ಅಂತಂದರೆ ಸರಿಯಾಗಿ ನೀರನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಬೇಕು. ನಾನಿಲ್ಲಿ 3 ಬ್ಯಾಚಲ್ಲಿ ಆಗಿ ಈ ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ನೋಡಿ. ಇದನ್ನು ಇನ್ನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತುಂಬ ಫೈನಾಗಿ ರುಬ್ಕೊಳ್ಬೇಕು. ನೋಡ್ತಿರ್ಬೋದು ನೀವೀಗ. ಇದನ್ನು ಒಂದು ಪಾತ್ರೆಗೆ ಇನ್ನೀಗ ಶಿಫ್ಟ್ ಮಾಡ್ಕೊಳ್ಳೋಣ. 3 ಬ್ಯಾಚಲ್ಲಿ ರುಬ್ಬಿದಂತಹ ಅಕ್ಕಿ ಹಿಟ್ಟನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಈ ಹಂತದಲ್ಲಿ ಹಾಕ್ಕೊಳ್ಬಾರ್ದು. ನಾವಿನ್ನು ಮಾರನೇ ದಿವಸವೇ ಇದನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಈಗ ಅಕ್ಕಿ ಹಿಟ್ಟು ರುಬ್ಬಿದ್ದೆಲ್ಲ ರೆಡಿ ಆಯಿತು. 3 ಬ್ಯಾಚಲ್ಲಿ ರುಬ್ಬಿದ್ದನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಸೈಡಲ್ಲಿ ಇರಲಿ. ನಾವಿನ್ನೀಗ ಉದ್ದಿನ ಬೇಳೆಯನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಅದೇ ಮಿಕ್ಸಿ ಜಾರನ್ನು ತಗೊಂಡು ಉದ್ದಿನ ಬೇಳೆನ ಕೂಡ ರುಬ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆನ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾದ್ರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಜಸ್ಟ್ ಒಂದು 1/4 ಲೋಟದಷ್ಟು ಒಮ್ಮೆ ಸುರುವಿಗೆ ಹಾಕ್ಕೊಳ್ಬೇಕು. ಆಮೇಲೆ ನೀವು ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನುವಾಗ ಮತ್ತೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, 1/4 ಲೋಟ ಆಗುವಷ್ಟು. ನೋಡಿ ಫೈನಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ಒಂದು ಬೇರೆ ಪಾತ್ರೆಗೆ ನಾವು ಹಾಕಿ ಇಡಬೇಕಾಗುತ್ತೆ. ಈ ಮೈಲಾರಿ ದೋಸೆಗೆ ಹಾಗೆಯೇ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸಪರೇಟಾಗಿ ನಾವು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಈಗ ರುಬ್ಬಿದಂತಹ ಉದ್ದಿನ ಹಿಟ್ಟನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. 2 ಬ್ಯಾಚಲ್ಲಿ ರುಬ್ಬಿದಂತಹ ಉದ್ದಿನ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ರುಬ್ಬಿದಂತಹ ಇದು ಸ್ವಲ್ಪ ಬಿಸಿಯಾಗಿರುತ್ತೆ ಉದ್ದಿನ ಹಿಟ್ಟು. ಅದಕ್ಕೋಸ್ಕರ ನೋಡಿ ನಾವು ಬೀಟರ್ನ ಸಹಾಯದಿಂದ ಹೀಗೆ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 5 ನಿಮಿಷಗಳ ಕಾಲ ಹೀಗೇ ಬೀಟ್ ಮಾಡಿದಾಗ ನಿಮಗೆ ಉದ್ದಿನ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿಯಾಗಿ ಬರುತ್ತೆ. ಈಗ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು. ನೀರನ್ನು ಹಾಕಿ ಆದ ನಂತರ ಸರಿಯಾಗಿ 5 ನಿಮಿಷಗಳ ಕಾಲ ಬೀಟರ್ನ ಸಹಾಯದಿಂದ ಹೀಗೆ ಬೀಟ್ ಮಾಡ್ಕೊಳ್ಳೋಣ. ಅಥವಾ ನಿಮ್ಮಲ್ಲಿ ಬೀಟರ್ ಇಲ್ಲ ಅಂತಂದರೆ ಕೈಯನ್ನು ನೋಡಿ ಈ ಥರ ಮಾಡಿಕೊಂಡು ಅಗಲ ಮಾಡಿಕೊಂಡು ಹೀಗೆ ನೀವು ಮಿಕ್ಸ್ ಮಾಡ್ತಾ ಬರ್ಬೋದು. ಆವಾಗ ಸರಿಯಾಗಿ ಈವನಾಗಿ ಮಿಕ್ಸ್ ಆಗಿ ಸಿಗುತ್ತೆ. ಒಂದು 5 ನಿಮಿಷ ಕಾಲ ಹೀಗೆ ಮಾಡ್ತಾ ಇದ್ದಾಗ ಉದ್ದಿನ ಹಿಟ್ಟಿನ ವಾಲ್ಯೂಮ್ ಜಾಸ್ತಿಯಾಗಿ ನಿಮಗೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಈಗ 5 ನಿಮಿಷಗಳ ಕಾಲ ನಾನು ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಈಗ ಉದ್ದಿನ ಹಿಟ್ಟು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಇನ್ನೂ ಮುಚ್ಚಳವನ್ನು ಮುಚ್ಚಿ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. 8 ಗಂಟೆ ಕಾಲ ನಾವು ಇದನ್ನು ಫರ್ಮೆಂಟ್ ಆಗೋದಕ್ಕೆ ಹಾಗೇ ಬಿಡಬೇಕಾಗತ್ತೆ. ನೀವು ರಾತ್ರಿ ಎಲ್ಲ ರುಬ್ಬಿ ಇಟ್ಟರೆ ಇದನ್ನು ಮಾರನೇ ದಿವಸ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಕರೆಕ್ಟಾಗಿ ದೋಸೆ ಹಿಟ್ಟು ರೆಡಿಯಾಗಿ ಸಿಗುತ್ತೆ. ಈಗ ಉದ್ದಿನ ಹಿಟ್ಟನ್ನು ಸರಿಯಾಗಿ ರೆಡಿ ಮಾಡಿ ಮುಚ್ಚಳವನ್ನು ಮುಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೀಗ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಕೂಡ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಅಕ್ಕಿ ಹಿಟ್ಟನ್ನು ಕೂಡ. ಇದನ್ನು ಕೂಡ ಒಂದು ಮುಚ್ಚಳವನ್ನು ಮುಚ್ಚಿ 8 ರಿಂದ 9 ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಈಗ ನೋಡ್ಬೋದು ಮಾರನೇ ದಿವಸ ಬೆಳಗ್ಗೆ ಹೊತ್ತು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಎರಡು ಕೂಡ ಉದ್ದಿನ ಹಿಟ್ಟನ್ನು ನೋಡ್ಬೋದು ನೀವೀಗ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿ ಹುದುಗಿದೆ ನೋಡ್ಬೋದು ನೀವೀಗ. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಅಕ್ಕಿ ಹಿಟ್ಟನ್ನು ಕೂಡ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಅಕ್ಕಿ ಹಿಟ್ಟನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇವೆರಡನ್ನು ಈಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಉದ್ದಿನ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಫರ್ಮೆಂಟ್ ಆಗಿರುವಂತಹ ಅಕ್ಕಿ ಹಿಟ್ಟನ್ನು ಉದ್ದಿನ ಹಿಟ್ಟಿಗೆ ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನೊಮ್ಮೆ ಮತ್ತು ನಾವೀಗ ಉಪ್ಪು ಮತ್ತು ಸ್ವಲ್ಪ ನೀರನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಉದ್ದಿನ ಹಿಟ್ಟಿನ ಜೊತೆಗೆ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ. ಇನ್ನೀಗ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ದೋಸೆ ಕನ್ಸಿಸ್ಟೆನ್ಸಿಗೆ ತರಬೇಕಲ್ಲ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗಾಗಲೇ ನೋಡ್ಬೋದು ದೋಸೆ ಹಿಟ್ಟಿನ ಹದ ಸರಿಯಾಗಿ ಬಂದಿದೆ. ಇದೀಗ ಸೈಡಲ್ಲಿ ಇಡೋಣ ಇದನ್ನು. ಈಗ ನೆಕ್ಸ್ಟು ನಾವೀಗ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ ಒಂದು ಸಾಗನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಈಗ ಒಂದು ಈರುಳ್ಳಿಯನ್ನು, ದೊಡ್ಡ ಸೈಜಿನ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡು ತಂದಿದ್ದೀನಿ. ಇನ್ನೀಗ ಸ್ಟವ್ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಈ ಹಚ್ಚಿ ಇಟ್ಟಂತಹ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಬೇಯುವಷ್ಟು ಹೊತ್ತಲ್ಲಿ ಇದಕ್ಕೆ ಮಸಾಲೆಯನ್ನು ಈಗ ರುಬ್ಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಹಿಡಿ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಾದ ನಂತರ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಹಿಡಿ ಆಗುವಷ್ಟು ಅಂದರೆ ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತರಬೇಕು. ನುಣ್ಣಗೆ ಅಥವಾ ಒಂದು ಸ್ವಲ್ಪ ತರಿಯಾಗಿ ಇದ್ರೂ ಅಡ್ಡಿ ಇಲ್ಲ, ಅದು ಚೆನ್ನಾಗಿ ಬರುತ್ತೆ ಸಾಗು. ಈಗ ನೀರಲ್ಲಿ ನಾವು ಬೇಯಿಸ್ತಾ ಇರ್ತೀವಲ್ಲ ಈರುಳ್ಳಿ, ಅದು ಚೆನ್ನಾಗಿ ಬೆಂದಿದೆ. ಬೆಂದಾದ ನಂತರವೇ ನಾವಿನ್ನು ರುಬ್ಬಿ ಇಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಎಲ್ಲ ಹಾಕದೆ ನಾವು ಹಾಗೆಯೇ ಮಾಡುವಂಥದ್ದು. ಈಗ ರುಬ್ಬಿದಂತಹ ಮಸಾಲೆ ಮಿಶ್ರಣವನ್ನು ಈರುಳ್ಳಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರನ್ನು ಮಾಡಿಕೊಳ್ಬೇಕಾಗುತ್ತೆ. ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಅರ್ಧ ಲೋಟ ಆಗುವಷ್ಟು ಹಾಕಿದರೆ ಸಾಕು. ಅಷ್ಟನ್ನು ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಮತ್ತು ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು ನೀವೀಗ ಹಸಿ ವಾಸನೆ ಹೋಗೋ ತನಕ ಇದನ್ನು ಬೇಯಿಸಿದ್ದೀನಿ. ಇಷ್ಟ ಆದರೆ ಸಾಕು. ಮೈಸೂರು ಮೈಲಾರಿ ದೋಸೆಗೆ ಕಾಂಬಿನೇಷನ್ ಆಗಿ ಮಾಡುವಂತಹ ಸಾಗು ಕೂಡ ರೆಡಿ ಆಯಿತು. ನೆಕ್ಸ್ಟ್ ಈಗ ದೋಸೆಯನ್ನು ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ಸ್ಟವ್ ಮೇಲೆ ಕಾವಲಿಯನ್ನು ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರನ್ನು ಮೇಲಿಂದ ಚಿಮುಕಿಸಿ ಆದ ನಂತರ ಒಂದು ಒಳ್ಳೆ ನೀಟಾಗಿರುವಂತಹ ಬಟ್ಟೆಯನ್ನು ತಗೊಂಡು ಕ್ಲೀನ್ ಮಾಡ್ಕೊಳ್ಬೇಕು ಒಮ್ಮೆ. ಇನ್ನು 1 ಸೌಟ ಅಥವಾ 1.5 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕಿ ಆದ ನಂತರ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲ. ಈ ಮೈಸೂರು ಮೈಲಾರಿ ದೋಸೆಯನ್ನು ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ಒಮ್ಮೆ ಸೌಟಿಂದ ಮೇಲ್ಭಾಗ ಮಾತ್ರ ಹೀಗೆ ಮಾಡಿದರೆ ಆಯಿತು. ಹರಡಿ ಆದ ನಂತರ ಇದಕ್ಕೆ ಸರಿಯಾಗಿ ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪದಲ್ಲೇ ಬೇಯಿಸುವಂಥದ್ದು ಇದನ್ನು. ತುಪ್ಪವನ್ನು ಮೇಲಿಂದ ಸರಿಯಾಗಿ ಸುರಿಬೇಕಾಗತ್ತೆ. ಈ ಥರದ ದೋಸೆಗೆ ಅಥವಾ ಮಸಾಲೆ ದೋಸೆಗೆಲ್ಲ ಮಾಡ್ಕೊಳ್ಬೇಕಾದ್ರೆ ತುಪ್ಪದಲ್ಲೇ ಬೇಯಬೇಕಾಗತ್ತೆ. ಈಗ ಒಂದು 5 ರಿಂದ 6 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಸರಿ ರೋಸ್ಟ್ ಆಗಬೇಕು. ತಳಭಾಗ ಎಲ್ಲ ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು. ಆ ನಂತರವೇ ನಾವು ಇದಕ್ಕೆ ಮೇಲಿಂದ ಮಾಡಿ ಇಟ್ಟಂತಹ ಸಾಗನ್ನು ಹಾಕ್ಕೊಂಡು ಮಡಚಿದ್ರೆ ಆಯಿತು. ಈಗ ಒಂದು ದೋಸೆ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ದೋಸೆಯನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ. ಉರಿಯನ್ನು ಮಧ್ಯಮ ಉರಿಯಲ್ಲೇ ಇಟ್ಕೊಂಡು ದೋಸೆಯನ್ನು ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಅಡಿಭಾಗ ಜಾಸ್ತಿ ಸೀದು ಹೋದಂಗೆ ಆಗಲ್ಲ, ಚೆನ್ನಾಗಿ ರೋಸ್ಟ್ ಆಗಿ ಸಿಗುತ್ತೆ. ಈಗ 2ನೇ ಬಾರಿಗೆ ದೋಸೆಯನ್ನು ಹಾಕಿ ಆದ ನಂತರ ಅದಕ್ಕೆ ಕೂಡ ಹಾಗೆಯೇ ಸರಿಯಾಗಿ ತುಪ್ಪವನ್ನು ಸುರಿಬೇಕು. ಒಂದು
ನಾವು ಸೌಟಿನ ಅಂದಾಜು ಅಂತ ಹೇಳೋದಂತಾದರೆ ಒಂದು ಅರ್ಧ ಸೌಟು ಆಗುವಷ್ಟಾದರೂ ತುಪ್ಪವನ್ನು ಹಾಕಿ ಅದರಲ್ಲೇ ಬೇಯಿಸಬೇಕಾಗತ್ತೆ. ಈಗ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಮೇಲಿಂದ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಮೇಲಿಂದ ಸಾಗನ್ನು ಹೀಗೆ ಹಾಕಿದರೆ ಎರಡನೇ ದೋಸೆ ಕೂಡ ರೆಡಿ ಆಗುತ್ತೆ. ಮೈಸೂರು ಮೈಲಾರಿ ದೋಸೆಯನ್ನು ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.